ಸರಿ ಆಯಿತು. ಅರ್ಥ ಮಾಡ್ಕೊಂಡೆ. ಅದು ಕತೆ ಚಲೋ ಇತ್ತು ಅಂದ್ರೆ ತನಗೆ ಮನಸ್ತು ಅಂದ್ರೆ ಮತ್ತೊಬ್ರಿಗೆ ಅಂದ್ರೆ ಅದು ಒಪ್ಪಿಗೆ. ಒಣ ನಾವು ಏನೋ ಒಂದು ಒಳ್ಳೆ ಕಟ್ಟಿದ ಒಳ್ಳೆದಂದ್ರೆ ಅದು ಆ ಥರ ಅಲ್ಲ. ಒಬ್ಬ ರಾಜ ಇರ್ತಾನೆ, ಆಯಿತು, ಒಬ್ಬ ಬಡವ ಮನುಷ್ಯ ಇರ್ತಾನೆ. ಅಲ್ಲಿ ಇಲ್ಲಿ ಕೂಲಿ ಕಷ್ಟ ಕೆಲಸ ಮಾಡಿ ಬದುಕವ. ಸತ್ಯವಾನ ಅವನ ಹೆಸರು. ಸತ್ಯವಾನ ಆ ಹುಡುಗನ ಹೆಸರು. ಇದ್ರೆ ಹಿಂಗೆ ಏನು ಮಾಡ್ತಾ ಇರ್ತಾರೆ, ಅವ್ನು ನಿತ್ಯ ಕಾಲ ತಾಯಿ ತಂದೆ ಅಡಿ ಮೇಲೆ ನಾವು ಗರೀಬರಪ್ಪ ಎಲ್ಲಿರಬೇಕು, ಸುಮ್ಮನೆ ನಾವು ಮರಿ ಇತ್ತು ನಾವು ಊಟ ಮಾಡೋದು, ನಾವು ಬಡವರು ಅಸ್ತ ಈಗ ಗರೀಬರು ಯಾವಾಗ ಅನ್ನ ಮಾಡ್ಕೋತಾರೆ, ಯಾವಾಗ ರೊಟ್ಟಿ ಮಾಡ್ಕೋತಾರೆ, ಯಾವಾಗ ನುಚ್ಚು ಮಾಡ್ಕೋತಾರೆ, ಯಾವಾಗ ಭಿಕ್ಷೆ ಬೇಡ ಉಪವಾಸ ಇರ್ತಾರೆ ತರಲ್ಲ. ಆ ಥರ ಇರೋಣ ನಾವು ಸುಮ್ಮ ಮಾಡಿ ಮೇಲೆ ಇರಬೇಕಪ್ಪ ಅಂಥೇಳಿ ತಾಯಿ ತಂದೆ ಇರ್ತಾರೆ. ತಾಯಿ ತಂದೆ ಸೇವೆ ಮಾಡಿಕೊಂಡು ಅಡಿ ಮೇಲೆ ಜೀವನ ಮಾಡ್ತಾ ಇರ್ತಾನೆ. ನಿತ್ಯ ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಿದ ಕಾಸು ತರಬೇಕು, ತಾಯಿ ತಂದೆಗೆ ಹಣ್ಣು ಹಂಪಲ ಊಟ ತಿಂಡಿ ಅವ್ರ ದೇವಸ್ಥಾನ ನೋಡ್ಕೋಬೇಕು, ಬಟ್ಟೆ ಬರಿ ಎಲ್ಲ ನೋಡಿಕೊಂಡು ಅವನ ಜೀವನ ಮಾಡ್ತಾ ಇರ್ತಾನೆ. ಮಾಡ್ತಾ ಇದ್ದಾಗ ಒಬ್ಬಾಕಿ ರಾಜನ ಮಗಳು ಇರ್ತಾಳೆ. ಊರಾಗ ರಾಜ ಇರ್ತಾರ, ಗೌಡ ಅಂತ ಇರ್ತಾನಲ್ಲ ಊರಾಗ. ರಾಜ ಇರ್ತಾನೆ. ರಾಜಾಗ ಒಬ್ಬಾಕಿನೇ ಮಗಳು ಇರ್ತಾಳೆ. ಒಬ್ಬಾಕಿನೇ ಮಗಳಿದ್ರೆ ವಯಸ್ಸಿಗೆ ಬರ್ತಾಳೆ. ಈಗ ವಯಸ್ಸು ಬಂದಳು, ಲಗ್ನಕ್ಕೆ ಬಂದಳು. ಲಗ್ನಕ್ಕೆ ಬರೋಣ ನೆಡ್ಸ್ತಾನೆ ನೋಡ್ರತನ ತಂದೆ. ನೆಡ್ಸ್ತಾನೆ ನೋಡತ್ರ ಮಗ, ಮತ್ತು ನಿನ್ನ ಮನುಷ್ಯನ ತಕ್ಕಂಥ ವರ ನೋಡ್ಕೊಂಡ್ರ. ಸಂಕಟ ದಾಸರಿ ತಗೋ. ರಾಜರಿಗೆಲ್ಲ ಸಂಕಟ ಇರ್ತಾರಲ್ಲ, ಶೋ ಮಾಡ್ಲಾಕ ದಾಸರು ಇರ್ತಾರ, ವ್ಯವಸ್ಥೆಗೆ ಗಂಡ್ಸು ಮಕ್ಕಳು ಎಲ್ಲ ಕೈದಾಯಿನ ತೊತ್ಗಳು ಇರ್ತಾರಲ್ಲ, ಹಂಗೆ ಒಂದು ಇದು ಕೊಟ್ಟು ಕಳಿಸ್ಕೊಡ್ತಾನೆ. ನೀವು ಹುಡ್ಕೊಂಡು ಬಾ ವರ ಅಂತೇಳಿ, ನೀ ಸುತ್ತ ಯಾಕಡೆ ಭೀ ವರ ನೋಡ್ಕೊಂಡು ಬಾ ಅಂತ. 15 ದಿನ ಹೋದಳು. ಆ ಕಡೆ ಎಲ್ಲ ತಲೆ ಓಡಾಡಿ ಬಂದಳು. ಅಪ್ಪ ನನಗೆ ಎಲ್ಲಿ ಪಸಂದ್ ಬಂದಿಲ್ಲ ವರ ಅಂತ ಹೇಳಿದಳು. ಮತ್ತು ಏನು ಮಾಡಬೇಕಮ್ಮ ಈಗ, ಹ್ಯಾಂಗೆ ಮಾಡಬೇಕು ಅಂತ ಕೇಳಿದೆ. ಎಲ್ಲ ತಲೆ ಓಡಾಡಿ ಬಂದ, ನನಗೆ ಎಲ್ಲಿ ಪಸಂದ್ ಬಂದಿಲ್ಲ. ಇಲ್ಲ 3 ಸಿಮ್ಮಿದಾಗ ಅಲ್ಲಿ ಅಡಿ ಮೇಲೆ ಒಬ್ಬ ಗುಡ್ಸಿ ಹಾಕ್ಕೊಂಡು ಹೋದಾನ. ಸತ್ಯವಾನ ಅಂತ ಅವ್ನ ಹುಡುಗನ ಹೆಸರು. ಅವ ಪಸಂದ್ ಬಂದ. ನನ್ನ ತಂದೆ, ನಾವು ರಾಜಮನೆ ತಂದವರು, ಆ ಹುಡುಗ ಮಾಡ್ಕೋತೆ ಅಂತೆಲ್ಲ, ಏನಮ್ಮ ಇದು ಅಂಬಣ. ಇಲ್ಲಪ್ಪ ನನಗೆ ಅವನೇ ಪಸಂದ್ ಬಂದ, ಅವನಿಗೆ ಮಾಡ್ಕೋತೆ ಅಂತಂದ್ಮೇಲೆ ಮತ್ತೆ ವರ್ಷ 6 ತಿಂಗಳು ನೋಕರು ಬೇಡ ಅಂಥೇಳಿ. ಇಲ್ಲ ನಾ ಮಾಡಿಕೊಡ್ರೆ ಅವನಿಗೆ ಮಾಡ್ಕೋತೇನೆ ಅಂತ. ಆಕಿನ ಹೆಸರು ಸತ್ಯ ಸಾವಿತ್ರಿ, ಆ ಹುಡುಗಿ ಹೆಸರು. ಅವನ ಹೆಸರು ಸತ್ಯವಾನ. ಸಾವಿತ್ರಿ ಕತೆ ಕೇಳಿದ್ದೀನ? ಸಾವಿತ್ರಿ ಅಂತ ದೇವಸ್ಥಾನ ಕೇಳಿದೆ. ಸತ್ಯ ಸಾವಿತ್ರಿ ಆಕಿನ ಹೆಸರು. ಅವನ ಹೆಸರು ಸತ್ಯವಾನ. ಆಯಿತು, ಅಷ್ಟಾಗೋಣ. ಪಂಚಾಂಗ ತೆಗೆದು ನೋಡ್ದ ತಂದೆ. ಈ ಪಂಚಾಂಗ ತೆಗಿತಾರಲ್ಲ ಲಗ್ನಕ್ಕೆ, ಬಲ ತೆಗೆದು ನೋಡ್ದ. ಬಲ ತೆಗೆದು ನೋಡಿದ್ರೆ ಆ ಬಲದ ಏನು ಹೇಳಿದನು ಮಹಾರಾಜ, ಮತ್ತು ನೋಡ್ರಿ 10 ವರ್ಷದ ಆಯುಷ್ಯದ, 10 ವರ್ಷ ಅವನು ಸಾಯ್ತಾನೆ, ಮರಣ ಬಂದಿದೆ ಅವನಿಗೆ. 10 ವರ್ಷದ ನನ್ನ ಮಗಳು ವಿದ್ವೆ ಆಗ್ಬೇಕಲ್ಲ, ನಾ ಹೆಂಗೆ ಕೊಟ್ಟು ಮದುವೆ ಮಾಡಲಿ? ಅವನಿಗೆ ಕಷ್ಟ ಬರ್ತದೆ. 8 ದಿನ ಉಂಬಲ ತಿಂಬಲ ಎದಿ ಹ್ಯಾಂಗೆ ಮಾಡಲಿ ನಾನು ಅಂತ ಅವ್ನಿಗೆ ಕುದಿ ಬಿದ್ದೈತೆ ತಂದೆಗೆ. ಅಷ್ಟಾಗೋಣ, ಯಾಕಪ್ಪ ಗಪ್ಪ ಹೊಡ್ದಿ ನೀನು ಅಂತ ತಂದೆ ಕೇಳ್ತಾಳೆ. ಅಪ್ಪಾಜಿ ಯಾಕೆ ಗಪ್ಪ ಹೊಡೆದ್ರಿ ಅಂತ ಕೇಳಿದಾಗ, ನನಗೆ ಯಾಕೋ ಏನೋ ದೋಚಲ್ ಹೊಂಟದಮ್ಮ, ಏನು ಮಾಡಲಿ ಮಗ ಅಂತ ಕೇಳ್ತಾನೆ. ನಂಗೆ ಏನೋ ದೋಚಲ್ ಹೊಂಟದ, ನನಗೆ ಏನೋ ತಿಳಿಯಲ್ಲ ದೋಚಲ್ ಹೊಂಟದಂದ್ರೆ, ನನಗೇನೋ ಅರ್ಥ ಆಗಲ್ಲ ಹೊಂಟದ, ತಿಳಿಯಲ್ಲ ಹೊಂಟದನ್ನ ಏನು ಮಾಡಲಿ ಅಂತ ಕೇಳ್ತಾನೆ. ಯಾವ್ದಾದ್ರು ಒಂದು ದಿವಸ ಹೋಗಿ ಕೇಳ್ಕೊಂಡು ಬರ್ರಿ, ಕೇಳ್ಕೊಂಡು ಬಂದು ಫಿಕ್ಸ್ ಮಾಡಿರಿ ಅಂತ ಹೇಳ್ತಾನೆ. ಹೋಯ್ತಾನೆ. ಹೋಗಿ ಏನಪ್ಪ ಮತ್ತು ನಮ್ಮ ಮಗಳಿಗೆ ಕೊಟ್ಟು ಮದುವೆ ಮಾಡ್ಬೇಕಾಗಿರ್ತೀವಿ ಅಂತ ಅವ ಗದ್ ನಡುತ್ತಾನೆ. ರಾಜಮನೆ ತಂದವ್ರು ನಮಗೆ ಹೆಣ್ಣು ಕುಡ್ಲ ಬಂದಾರಂದ್ರೆ ಮನುಷ್ಯ ಯಾರಿಗೆ ಭೀ ಯಾಕೋಪ್ಪ ಏನು ಭಯ ಬರ್ತದೆ. ಎದ್ರ ಕಡೆಯಿಂದ ನಮಗೆ ಕುಡ್ಲತ್ರ ಹೆಣ್ಣು ಅಂಥೇಳಿ ಭಯ ಹುಡ್ತದೆ ತಾಯಿ ತಂದಿಗೆಲ್ಲ. ರಾಜರೇ, ನಾವು ಇಲ್ಲಿ ಅಡಿ ಮೇಲೆ ಬಂದು ಬದುಕ್ಲತ್ತಿದ್ದೀವಿ, ನಮಗೆ ಬಿಡ್ರಿ, ನಮಗೆ ರಾಜಮನೆ ತನ್ನ ಬೇಡ, ನಮಗೆ ರಾಜರಿದ್ರಿ, ನೀವು ನಮಗೆ ಖುಲ್ಲ ಬಿಟ್ಬಿಡ್ರಿ ಅಂತ ಬೇಡ್ಕೋತಾರ ಅವ್ರು. ಇಲ್ಲ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕಲ್ಲತ್ತಿದ್ದೇವು ಅಂತ ತಾಯಿ ತಂದೆ ಅವ್ರ ರಾಜ ಅಂತಾನೆ. ರಾಜ ಅಂದಗಳಿಗೆನೆ ಆಯ್ತಪ್ಪ ಅಂತ ಹೇಳ್ತಾನೆ. ಆಯ್ತಪ್ಪ ಅಂದು ಲಗ್ನ ಫಿಕ್ಸ್ ಮಾಡ್ತಾರೆ. ಲಗ್ನ ಫಿಕ್ಸ್ ಮಾಡಿ ಮದುವೆ ಮಾಡ್ತಾರೆ. ಅವ
ವರ್ಷ 2 ವರ್ಷ 3 ವರ್ಷ ಎಣಿಸ್ಕೋತಾನೆ ಉಳ್ಕೊಂಡು ಹ್ಯಾಂಗಪ್ಪ ಇದು ಅಂತ ಹೇಳಪ್ಪ ಕುದಿಬೇಕು. ಆಕಿವಿ ಅತ್ತಿ ಮಾವನ ಸೇವೆ ಮಾಡಿಕೊಂಡು ಗಂಡನ ಸೇವೆ ಮಾಡಿಕೊಂಡು ಹಾಗೆ ಉಳ್ದು ಚಂದ ನಡೀತು ಜಿಂದಗಿ. ಆಯಿತು ಎಲ್ಲ ಮಾತಿಲಿ ಕೊಟ್ಟು ನಡೆಸ್ನ ತಂದೆ, ಮನೆ ಕಟ್ಕೊಟ್ಟ, ಮಾಲ್ ಕಟ್ಕೊಟ್ಟ, ಇನ್ನೆಲ್ಲ ಮಾಡಿಕೊಟ್ಟ. ಈಗ ಇಂಥ ಝೋಪಡಿದಾಗ ಹೆಂಗೆ ಇರ್ತಾಳೆ ಮಗಳು ಅಂತ ತಾನೇ ಕುದಿ ಗೊತ್ತದಲ್ಲ. ರಾಜನೇ ಇಲ್ಲಿ ಬಂದಿರ್ರಿ ಅಂದ್ರೆ ಇರಲ್ಲ ಇರ್ತದೆ. ಮನೆ ಕಟ್ಕೊಟ್ಟ, ಒಂದೆಲ್ಲ ರಾಜ ಮನೆ ತಂದು ಮಾಡಿಕೊಟ್ಟ. ಆಯಿತು, ವರ್ಷ ಹೋಯ್ತು, 2 ವರ್ಷ ಆಯ್ತು, 4 ವರ್ಷ ಆಯ್ತು, 10 ವರ್ಷ ಆಯಿತು. 10 ವರ್ಷ ಆಯಿತು. ಈಗ ಕುದಿ ಬಿತ್ತು ತಂದಿ, ಕುದಿ ಬೇಡ. ಮತ್ತು ಒಂದು ದಿವಸ ಅಕ್ಕಿ ಭೀ ಎಣಿಸ್ತಾನೆ ಇರ್ತಾ. ತಂದೆ ಹೇಳ್ತಾನೆ 10 ವರ್ಷ ಆಗೋಣ ಈ ಥರ ಅದ ಅಂತ, ಈಗ ಹ್ಯಾಂಗೆ ಮಾಡಾರಿ, ಇದು ಬ್ಯಾಡ ಮಗ, ಮತ್ತೊಂದು ಲಗ್ನ ಮಾಡಾರಿ ಅಂತ ಅವ್ನು ಹೇಳ್ತಾನೆ. ಅಂದ್ರೆ ಭೀ ಇಲ್ಲ, ಬೇಡ ಅಂತ ಹೇಳ್ತಾನೆ. ಬೇಡ ಅಂದಾಗ ವರ್ಷ ಆಯಿತು, 4 ವರ್ಷ ಆಯಿತು, 10 ವರ್ಷ ಆಯಿತು, ಎಣಿಸ್ಕೋತಾನೆ ದಿನ. ತಂದೆ ಮಗಳು ಎಣಿಸ್ಕೋತಾನೆ ದಿನ ತೆಗೆದ್ರು. 10 ವರ್ಷ ಆಯಿತು. 10 ವರ್ಷ ಆದ ನಂತರ ಆಯಿತು, ಒಂದು ದಿವಸ ಹಣ್ಣು ತರ್ಲಕ್ಕೆ ಹೋದ ನಾವು. ಹಣ್ಣು ತರ್ಲಕ್ಕೆ ನಡೆದವು ನಾವು ಸತ್ಯ. ಹಣ್ಣು ತರ್ಲಕ್ಕೆ ನಡೆದ್ರೆ ಏನಂದ್ರು, ಇವತ್ತು ಯಾಕೋ ನನಗೆ ಮನ್ಯಾಗ ಕುಂತು ಬೋರ್ ಆಗ್ಲತ್ತದ, ಬೇಜಾರಾಗ್ಯದ್ರಿ, ನಾನು ಬರ್ತೇನೆ ನಿಮ್ಮ ಸಂಕಟ ಅಂತ. ಮುಳ್ಳು ಕಲ್ಲು ಎಲ್ಲ ಕಾಡು ಇರ್ತಾವ, ಬ್ಯಾಡ ನೀ ಬರಬೇಡ ಏನಿಲ್ಲ, ನೀ ಯಾಕೆ ಬರ್ತಿ ಬೇಡ ಅಂತಾನೆ. ಆಕೆ ಗೊತ್ತಿದ್ದಿರ್ತಲ್ಲ ಸಾವದ. ಈಗ 10 ವರ್ಷ ಮುಗೀತು, 10ನೇ ವರ್ಷದ ಲಾಸ್ಟ್ ಡೇಟ್ ಅದ ಇದು. ಮತ್ತು ಯಾವಾಗ ಹ್ಯಾಂಗು ಅಂಥೇಳಿ ಬೆನ್ನು ಹತ್ತೈತೆ ಆಕೆ. ಬೆನ್ನು ಹತ್ತು ಹೋಗೋಣ ಆಯಿತು. ಜಪ ತಪ್ಪ ಪೂಜೆದಾಗೆ ಇರ್ತಾಳೆ ಆಕಿ. ಹೋಯ್ತಾಳ, ಒಂದು ಗಿಡ ಏರ್ತಾನೆ, ಒಂದು ಹಣ್ಣಿನ ಗಿಡ ಏರ್ತಾನೆ ಮೇಲೆ. ಹಣ್ಣಿನ ಗಿಡ ಏರೋಣ, ಒಂದಿಷ್ಟು ಹಣ್ಣು ಕಡಿತಾನೆ. ನನ್ನ ಮೈ ಮುಳ್ಳು ಹೊಂಟೋಯ್ಕ ಅಂದು ಹಣ್ಣು ಕಡಿತಾನೆ. ಮ್ಯಾಲೆ ಹೋಗಿ ಹಣ್ಣಿನ ಗಿಡ ಒಂದು ಥೋಡೆ ಹಣ್ಣು ಕಡಿಯೋದ್ರಾಗೆ ಸಾವಿತ್ರಿ ನಾನು ತಲೆ ನೋವು ಅನ್ಕೋತ ತೆಳಗೆ ಬೀಳ್ತಾನೆ. ಇಳ್ಬೇಕಾದ್ರೆ ಹಿಂಗೆ ಹೆಂಡತಿ ತೊಡೆ ಮೇಲೆ ಹೆಂಡತಿ ತೊಡೆ ಮೇಲೆ ಹಾಕೊಂಡು ಕುಂತಂಥ ಟೈಮ್ನಾಗ ಮಕ್ಕಳು ಮುಚ್ಚಿ ಮಾಡ್ಕೊತಾನೆ. ಅವ ಯಮದೈತ್ ಬರ್ತಾನೆ. ಯಮದೈತ್ ಬಂದ್ರೆ ಅಕ್ಕಿ ಕೊಡಲ್ಲ ಅಂತ, ನಾ ಬಿಡಲ್ಲ ಅಂತ ನೀವು ಯಮದೈತ್. ನನಗೆ ಮೇಲೆ ಆರ್ಡ್ರ್ ಬಂದು ನಾನು